ಇನ್ನು ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ ನಾಮಪತ್ರ ಸಲ್ಲಿಕೆಯನ್ನ ಮಾಡ್ತಾರೆ. ಸಿಎಂ ಡಿಸಿಎಂ ಆಗಮನಕ್ಕೂ ಮುನ್ನವೇ ನಾಮಪತ್ರ ಸಲ್ಲಿಕೆ ಮಾಡಲಾಯಿತು. ಬಳಿಕ ಬೃಹತ್ ರೋಡ್ ಶೋವನ್ನ ಕೂಡ ನಡೆಸಲಾಯಿತು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವ ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಸೇರಿದಂತೆ ಹಲವು ನಾಯಕರು ಈ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು. ಕೇವಲ 5 ನಿಮಿಷ ಇರೋದು ನಮ್ಮ ನಾಮಿನೇಷನ್ ತರ್ಸಕ್ಕೆ ದಯಮಾಡಿ ಎಲ್ಲ ಜಾರಿ ಕೊಟ್ಟರೆ ಬೇಗ ಹೋಗ್ತೀವಿ. ಇದೇ ಸಂದರ್ಭದಲ್ಲಿ ಬಿಜೆಪಿ ನಾಯಕರುಗಳ ವಿರುದ್ಧವಾಗಿ ಗುಡುಗಿದ ಸಿಎಂ ಸಿದ್ದರಾಮಯ್ಯ ದೇಶದ ಜನರಿಗೆ ಮೋದಿ ಸುಳ್ಳು ಹೇಳ್ತಿದ್ದಾರೆ ಅಂತ ಗರಂ ಆದರು. ಬಿಜೆಪಿ ಸರ್ಕಾರ 10 ವರ್ಷಗಳ ಕಾಲ ಕೇಂದ್ರದಲ್ಲಿದ್ದರೂ ಕೂಡ ಅವರು ಕೊಟ್ಟ ಮಾತಂತೆ ನಡ್ಕೊಂಡಿಲ್ಲ. ನರೇಂದ್ರ ಮೋದಿ ಅವರು ಈ ದೇಶದ ಜನರಿಗೆ ಸುಳ್ಳನ್ನ ಹೇಳಿ ಈ ದೇಶದ ಜನರಿಗೆ ಮೋಸವನ್ನ ಮಾಡಿದ್ದಾರೆ. ಆದ್ರೆ ನಾವು ನುಡಿದಂತೆ ನಡೆದಿದ್ದೇವೆ. ಹಿಂದೆಯೂ ಕೂಡ 2013ರಿಂದ 2018ರವರೆಗೆ ನಾನು ಮುಖ್ಯಮಂತ್ರಿಯಾಗಿರುವಾಗ ಎಲ್ಲ ಭರವಸೆಗಳನ್ನು ಈಡೇರಿಸಿದ್ದು. ಅದೇ ರೀತಿ 5 ಗ್ಯಾರಂಟಿಗಳನ್ನು ಕೂಡ ಈಗ ಅಧಿಕಾರಕ್ಕೆ ಬಂದು 9 ತಿಂಗಳಲ್ಲಿ ಎಲ್ಲರನ್ನು ಕೂಡ ಜಾರಿ ಮಾಡಿದ್ದೇವೆ. 15 ಲಕ್ಷ ಕೊಟ್ರ, 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದ್ರ, ರೈತರ ಆದಾಯ ದುಪ್ಪಟ್ಟು ಮಾಡಿದ್ರ, ಅಷ್ಟೇ ದಿನ ಬಂತ ಇಲ್ಲ. ಮತ್ತೊಂದು ಕಡೆ ನಮ್ಮ ಜೊತೆ ಚರ್ಚೆಗೆ ಬರೋದಕ್ಕೆ ಅಮಿತ್ ಶಾಗೆ ಧಮ್ಮಿಲ್ಲ. ಮೈಸೂರಿನಲ್ಲಿ ಅಮಿತ್ ಶಾ ವಿರುದ್ಧವಾಗಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಂತ ರೀತಿ ಇದು. ಅಮಿತ್ ಶಾ ನಿನ್ನೆ ಬಂದು ಸುಳ್ಳು ಹೇಳಿ ಹೋಗಿದ್ದಾರೆ. ನಮ್ಮ ಜೊತೆ ಒಂದೇ ವೇದಿಕೆಗೆ ಬನ್ನಿ, ಚರ್ಚೆ ಮಾಡೋಣ. ನಾವು ಸುಳ್ಳು ಹೇಳ್ತಿದ್ದೀರಾ, ನೀವು ಸುಳ್ಳು ಹೇಳ್ತಾ ಇದ್ದೀರಾ, ತೀರ್ಮಾನ ಆಗಲಿ ಅಂತ ಸಿಎಂ ಸಿದ್ದರಾಮಯ್ಯ ಪಂಥಾಹ್ವಾನವನ್ನ ಕೊಟ್ಟಿದ್ದಾರೆ. ನಿನ್ನೆ ಚನ್ನಪಟ್ಟಣಕ್ಕೆ ಅಮಿತ್ ಶಾ ಬಂದಿದ್ರು. ದೊಡ್ಡ ಮೆರವಣಿಗೆ ಮಾಡಿದ್ರು, ಕಾರ್ನರ್ ಮೀಟಿಂಗು ಕೂಡ ಮಾಡಿದ್ರು. ಆದ್ರೆ ಇಡೀ ಅವರ ಭಾಷಣ ಬರೀ ಸುಳ್ಳಿನಿಂದ ಕೂಡಿತ್ತು. ಇಡೀ ಭಾಷಣ ಬರೀ ಸುಳ್ಳು. ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರು ರಾಜಕೀಯ ಮಾಡ್ತಾ ಇದ್ದಾರೆ. ಬರಗಾಲದ ಬಗ್ಗೆ ಮೆಮೊರಾಂಡಮ್ ಕೊಟ್ಟಿರೋದು ಲೇಟಾಗಿ ಕೊಟ್ಟರು. ಹಾಗಾಗಿ ನಾವು ದುಡ್ಡು ಬಿಡುಗಡೆ ಮಾಡಲಿಲ್ಲ. ಎಂಥ ಸುಳ್ಳು. ಮೆಮೊರಾಂಡಮ್ ಕೊಟ್ಟು 6 ತಿಂಗಳಾಯ್ತು. 5 ತಿಂಗಳಾಯ್ತು. ಇವರು ಬಂದು ರಿಪೋರ್ಟ್ ಕೊಟ್ಟು, ಸೆಂಟ್ರಲ್ ಟೀಮ್ ರಿಪೋರ್ಟ್ ಕೊಟ್ಟು 5 ತಿಂಗಳಾಯ್ತು. ಇವತ್ತಿನವರೆಗೆ 5 ತಿಂಗಳಿಂದ ಮೀಟಿಂಗೂ ಕರೆದಿಲ್ಲ, 1 ರೂಪಾಯಿನೂ ಬಿಡುಗಡೆ ಮಾಡಿಲ್ಲ. ನಾನು ಹೇಳ್ತೀನಿ ಅಮಿತ್ ಶಾ ಅವರಿಗೆ, ಯಾಕೆ ಸುಳ್ಳು ಹೇಳ್ತೀನಿ, ಜನಗಳಿಗೆ ಸುಳ್ಳು ಮಾಹಿತಿ ಕೊಡ್ತೀನಿ. ಒಂದೇ ವೇಳೆಗೆ ಬನ್ನಿ, ನಾವು ಸುಳ್ಳು ಹೇಳ್ತಾ ಇದ್ದೀವ, ನೀವು ಸುಳ್ಳು ಹೇಳ್ತಾ ಇದ್ದೀರ, ಚರ್ಚೆ ಆಗಲಿ. ಇತ್ತ ಚಾಮರಾಜನಗರದಲ್ಲಿ ಬಿಜೆಪಿ ಅಭ್ಯರ್ಥಿ ಬಾಲರಾಜ್ ಅವರು ಕೂಡ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ನಾಮಪತ್ರ ಸಲ್ಲಿಕೆಗೂ ಮುನ್ನ ಬೃಹತ್ ರ್ಯಾಲಿಯನ್ನ ನಡೆಸಲಾಯಿತು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿದಂತೆ ಹಲವು ನಾಯಕರು ಬಾಲರಾಜ್ ಅವರ ಪರವಾಗಿ ಮತಯಾಚನೆ ಶುರು ಮಾಡಿದ್ದಾರೆ. ಮೆರವಣಿಗೆಯಲ್ಲಿ ಎತ್ತ ನೋಡಿದ್ರೂ ಬಿಜೆಪಿ ಬಾವುಟಗಳೇ ರಾರಾಜಿಸ್ತಾ ಇದ್ವು. ಅಧಿಕಾರದ ಅಮಲಿನಲ್ಲಿ ತೇಲ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಹಣ ಹೆಂಡದ ಮೂಲಕ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ತೇವೆ ಅಂತೇಳಿ ಹೊರಟಿದ್ದಾರೆ. ಅದಕ್ಕೆ ನಾವು ಅವಕಾಶವನ್ನು ಕೊಡಬೇಕಾಗಾದ್ರೆ, ಹಣ ಹೆಂಡಕ್ಕೋಸ್ಕರ ನಮ್ಮ ಕ್ಷೇತ್ರದ ಮತದಾರರು ಮಾರೋಗ್ಬೇಕಾಗಾದ್ರೆ, ಇವತ್ತು ನಮ್ಮ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಹೆಮ್ಮೆಯ ಅಭ್ಯರ್ಥಿ ಆಗಿರ್ತಕ್ಕಂಥ ಬಾಲರಾಜಣ್ಣ ಅಂತರಿಂದ ಗೆದ್ದು ಬರಬೇಕು. ಇವತ್ತು ಬಾಲರಾಜಣ್ಣ ಅವರು ಗೆಲ್ಲೋದ್ರ ಮೂಲಕ ನರೇಂದ್ರ ಮೋದಿಜಿಯವರ ಕೈಯನ್ನು ಬಲಪಡಿಸತಕ್ಕಂಥ ಕೆಲಸ ಆಗ್ತದೆ. ಈ ಸಂದರ್ಭದಲ್ಲಿ ಮಾತನಾಡ್ತಾರೆ, ಯಾವಾಗ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಒಂದಾಗಿ ರಾಜ್ಯಾದ್ಯಂತದ ಪ್ರವಾಸ ಹೊರಟಿದ್ದವು,
ಕಾಂಗ್ರೆಸ್ ಪಕ್ಷದವರ ಬ್ಯಾಟ್ರಿ ಇವತ್ತಾಗಲೇ ಡೌನ್ ಆಗಿದೆ. ಕಾಂಗ್ರೆಸ್ ಪಕ್ಷದ ಬ್ಯಾಟ್ರಿ ಡೌನ್ ಆಗಿದೆ ಅಷ್ಟೇ ಅಲ್ಲ, ಕಾಂಗ್ರೆಸ್ ಪಕ್ಷ ಮುಖಂಡರದ್ದು ಉಸಿರಾಡೋದಕ್ಕೂ ಕೂಡ ಆಗ್ತಾ ಇಲ್ಲ. ಇವತ್ತು ಗಾಬರಿ ಆಗಿದ್ದಾರೆ. ಇವತ್ತು ಬಿಜೆಪಿ ಜೆಡಿಎಸ್ ಒಟ್ಟಾಗಿ ಹೊರಟಂತ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ಹೇಳ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹೇಳ್ತಾರೆ. ತಮಗೆ ಗೊತ್ತಿರಿ, ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ. ಇನ್ನು ಮೈಸೂರು ಕೊಡಗು ಅಭ್ಯರ್ಥಿಯಾಗಿ ಯದುವೀರ್ ಒಡೆಯರ್ ಕೂಡ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಯದುವೀರ್ ಅವರಿಗೆ ಬಿಜೆಪಿಯ ಜಿಲ್ಲಾಧ್ಯಕ್ಷ ಬಿವೈ ವಿಜಯೇಂದ್ರ, ಎಚ್.ಡಿ. ಕುಮಾರಸ್ವಾಮಿ, ಪ್ರತಾಪ ಸಿಂಹ ಸಾಥ್ ನೀಡಿದ್ರು. ನಾಮಪತ್ರ ಸಲ್ಲಿಕೆಯ ಬಳಿಕ ದೋಸ್ತಿಗಳು ಬೃಹತ್ ಮೆರವಣಿಗೆಯನ್ನ ಮಾಡಿದ್ದಾರೆ. ಈ ಒಂದು ಸಭೆಯಲ್ಲಿ ಪಾಲ್ಗೊಳ್ತಿರುವಂತ ಎಲ್ಲ ಕಾರ್ಯಕರ್ತ ಬಂಧುಗಳೇ, ವ್ಯಾನಿನ ಮುಂಭಾಗ ಬರಬೇಕು. ಇವತ್ತು ಮೈಸೂರು ಕೊಡಗು ಬಿಜೆಪಿಯ ಅಭ್ಯರ್ಥಿಯಾಗಿ ಯದುವೀರ್ ಅವರು ನಾಮಪತ್ರ ಸಲ್ಲಿಕೆಗೆ ಹೊರಟಂತ ಸಂದರ್ಭ. ಮೈಸೂರಿನಲ್ಲಿ ಈ ಬಾರಿ ಪಕ್ಷ ಗೆಲ್ಲಬೇಕು ಅಂತ ಅಂದ್ರೆ ಜೆಡಿಎಸ್ ಕೂಡ ತನ್ನ ಸಂಪೂರ್ಣ ಬಲವನ್ನ ವಿನಿಯೋಗಿಸಬೇಕಾಗಿದೆ. ಅದು ಕೂಡ ಮೈತ್ರಿ ಅಭ್ಯರ್ಥಿ. ಈ ಕಾರಣಕ್ಕಾಗಿಯೇ ಇವತ್ತು ರೋಡ್ ಶೋನಲ್ಲೂ ಕುಮಾರಸ್ವಾಮಿ ಅವರು ಯದುವೀರ್ ಅವರ ಪಕ್ಕದಲ್ಲೇ ನಿಂತು ಬಿಜೆಪಿಯ ಅಭ್ಯರ್ಥಿಗೆ ತಮ್ಮ ಸಾಥನ್ನ ಕೊಟ್ಟರು. ಮತ್ತೊಂದು ಕಡೆ ಕಳೆದ 2 ಬಾರಿ ಸಂಸದರಾಗಿ ಈ ಬಾರಿ ಟಿಕೆಟ್ ಪಡೆಯೋದಕ್ಕೆ ವಿಫಲ ಆದಂಥ ಪ್ರತಾಪ್ ಸಿಂಹ ಅವರನ್ನ ಕೂಡ ನೀವು ತೆರೆದ ವಾಹನದ ಒಂದು ಬದಿಯಲ್ಲಿ ನೋಡಬಹುದಾಗಿದೆ. ಇನ್ನು ತುಮಕೂರಿನಲ್ಲಿ ವಿ ಸೋಮಣ್ಣ ಪರ ಮಾಜಿ ಸಿಎಂಗಳಾದಂತಹ BS ಯಡಿಯೂರಪ್ಪ ಹಾಗೆ ಎಚ್.ಡಿ. ಕುಮಾರಸ್ವಾಮಿ ಪ್ರಚಾರವನ್ನ ಮಾಡಿದ್ರು. ಸೋಮಣ್ಣ ನಾಮಪತ್ರ ಸಲ್ಲಿಕೆಗೂ ಮುನ್ನ ಬೃಹತ್ ರೋಡ್ ಶೋವನ್ನ ಮಾಡ್ತಾರೆ. MG ರಸ್ತೆಯಿಂದ DC ಕಚೇರಿವರೆಗೂ ರೋಡ್ ಶೋ ನಡೆದಿದ್ದು ಜನಸಾಗರವೇ ನೆರೆದಿತ್ತು. ರೋಡ್ ಶೋ ವೇಳೆ ಮಾಜಿ ಸಚಿವ ಮಾಧುಸ್ವಾಮಿ ಅವರು ಗೈರಾದಂಥದ್ದು ಎದ್ದು ಕಾಣ್ತಾ ಇತ್ತು. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ. ಬೇಗ ಲೋಕಸಭೆಗೆ ಆಯ್ಕೆ ಮಾಡಿ ಕಳಿಸ್ತೇವೆ ಅಂತ ಸಾರ್ವಜನಿಕ ಸಮಾರಂಭವನ್ನು ನೋಡಿದರೆ ಕಾಂಗ್ರೆಸ್ನವರು ಅಭ್ಯರ್ಥಿಯನ್ನು ವಾಪಸ್ ಪಡೆದು ಸೋಮಣ್ಣ ಅವರನ್ನ ಸರ್ವಾಧಿಕಾರಿ ಆಯ್ಕೆ ಮಾಡಿ ಕಳಿಸುವಂತದ್ದು ಮಾಡಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೇನೆ. ಚುನಾವಣೆಯಲ್ಲಿ ನಿಂತು ಸೇವೆಯನ್ನು ಕಳ್ಕೊಳ್ಳೋದ್ರ ಬದಲಿಗೆ ಈ ಸೋಮಣ್ಣನ ಪರವಾಗಿ ಕಾಂಗ್ರೆಸ್ನವರು ತಮ್ಮ ಅಭ್ಯರ್ಥಿಯನ್ನು ವಾಪಸ್ ತಗೊಳ್ಬೇಕು ಅಂತ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಗುರುಗಳಿಗೆ 4,000 ಬೆಂಬಲ ಬೆಲೆ ರೈತರಿಗೆ ಕೊಡ್ತಕ್ಕಂಥ ಒಂದು ಪ್ರೋತ್ಸಾಹ ಧನವನ್ನ ಸಂಪೂರ್ಣವಾಗಿ ನಿಲ್ಲಿಸಿ ರೈತರಿಗೆ ದ್ರೋಹ ಮಾಡಿರ್ತಕ್ಕಂಥ ಸರ್ಕಾರ ಇದೆ. ಅದ್ರ ಜೊತೆಯಲ್ಲಿ ಯಡಿಯೂರಪ್ಪನವರು ನಾವು ಸರ್ಕಾರವನ್ನು ನಡೆಸಬೇಕಾದ್ರೆ ಅವರ ನೇತೃತ್ವದಲ್ಲಿ ಹಣಕಾಸು ಸಚಿವರಾಗಿ ಈ ನಾಡಿನ ಬಡ ಕುಟುಂಬದ ಮಹಿಳೆಯ ಒಂದು ಕುಟುಂಬಗಳಲ್ಲಿ ಮಹಿಳೆಯರಿಗೆ ಪ್ರೋತ್ಸಾಹವನ್ನು ಕೊಡಬೇಕು, ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಪ್ರೋತ್ಸಾಹವನ್ನು ಕೊಡಬೇಕು ಅಂತ ಹೇಳಿ ಭಾಗ್ಯಜ್ಯೋತಿ ಕಾರ್ಯಕ್ರಮವನ್ನು ಯಡಿಯೂರಪ್ಪನವರ ನೇತೃತ್ವದಲ್ಲಿ ತಂದಿದ್ದು. ಆದ್ರೆ ಆ ಕಾರ್ಯಕ್ರಮವೂ ಸಹ ಇವತ್ತು ಸ್ಥಗಿತ ಆಗಿರ್ತಕ್ಕಂಥದ್ದು. ಸೈಕಲ್ ಕೊಡ್ತಕ್ಕಂಥ ಒಂದು ಯೋಜನೆ ಅದು ಸ್ಥಗಿತ ಆಗಿರ್ತಕ್ಕಂಥದ್ದು. ಹೀಗೆ ಹಲವಾರು ರೀತಿಯಲ್ಲಿ ಜನ ವಿರೋಧಿ ಕಾರ್ಯಕ್ರಮಗಳನ್ನು ಕಾಣ್ತಾ ಇದ್ದೇವೆ. ನಾನು ಒಂದು ನಿಮ್ಮೆಲ್ಲರ ಗಮನಕ್ಕೆ ತರ್ತಕ್ಕಂಥದ್ದು, ಈಗಿನ ಸರ್ಕಾರ ಏನು ಒಂದು ಪ್ರತಿಯೊಂದು ವಿಷಯಗಳಲ್ಲೂ ಕೇಂದ್ರ ಸರ್ಕಾರದ ಮೇಲೆ ದಿವ್ಯ ಪರಿಸ್ಥಿತಿಯನ್ನು ಹೊರಟಿದ್ದಾರೆ. ನಮಗೆ ಇನ್ನು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಶೋಭಾ ಕರಂದ್ಲಾಜೆ ಇವತ್ತು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಮೈಸೂರು ಬ್ಯಾಂಕ್ ಸರ್ಕಲ್ನಿಂದ ಬೆಂಗಳೂರು ಜಿಲ್ಲಾಧಿಕಾರಿ ಕಚೇರಿವರೆಗೂ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ರೋಡ್ ಶೋವನ್ನು ಅವರು ನಡೆಸಿದ್ದಾರೆ. ಕುಮಾರಿ ಶೋಭಾ ಕರಂದ್ಲಾಜೆ ಅವರಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಆಧಾರದ ಸ್ವಾಗತವನ್ನು ಕೊಡುತ್ತೇನೆ. ನಿಕಟಪೂರ್ವ ಜಿಲ್ಲಾಧ್ಯಕ್ಷರು ಆತ್ಮೀಯರಾದಂತಹ ಶ್ರೀತಾ. ಇನ್ನು ನಾಮಪತ್ರ ಸಲ್ಲಿಕೆಯ ವೇಳೆ ಸಲ್ಲಿಸಲಾಗಿರುವಂತಹ ಅಫಿಡವಿಟ್ನಲ್ಲಿ ತಮ್ಮ ಬಳಿ ಒಟ್ಟು 16 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ ಅನ್ನುವಂಥದ್ದು ಉಲ್ಲೇಖ ಆಗಿದೆ ಶೋಭಾ ಕರಂದ್ಲಾಜೆ ಅವರ ಅಫಿಡವಿಟ್ನಲ್ಲಿ. ಈ ಪೈಕಿ 9.23 ಕೋಟಿಯ ಚರ ಆಸ್ತಿ, 6.78 ಕೋಟಿ ಮೌಲ್ಯದ ಸ್ಥಿರಾಸ್ತಿಯನ್ನ ಅವರು ಹೊಂದಿದ್ದಾರೆ ಅನ್ನುವಂಥದ್ದು ಉಲ್ಲೇಖ ಆಗಿದೆ. ಹಾಗೆ ಅವರೇನು 16 ಕೋಟಿ ರೂಪಾಯಿ ಅಷ್ಟು ಆಸ್ತಿಯನ್ನು ಹೊಂದಿದ್ದೀನಿ ಅನ್ನುವಂಥದ್ದನ್ನು ಅವರು ಅಲ್ಲಿ ವ್ಯಾಲ್ಯೂಯೇಷನ್ ಆಗಿದೆ. ಇನ್ನು ಅದರ ಜೊತೆಗೆ 4 ಕೋಟಿ ರೂಪಾಯಿ ಸಾಲ ಕೂಡ ಇದೆ ಅನ್ನುವಂಥದ್ದು ಉಲ್ಲೇಖ ಇದೆ. ಹಾಗೆ 68 ಲಕ್ಷ ರೂಪಾಯಿ ಮೌಲ್ಯದ 1 kg ಚಿನ್ನದ ಬಿಸ್ಕೆಟ್,
650 ಗ್ರಾಂ ಚಿನ್ನಾಭರಣ ಹಾಗೆ 1.6 kg ಬೆಳ್ಳಿ ಆಭರಣವನ್ನು ಹೊಂದಿದ್ದಾರೆ. ಜೊತೆಗೆ 1,71,000 ರೂಪಾಯಿ ನಗದಿದೆ. ಹಾಗೆ ಶೋಭಾ ಕರಂದ್ಲಾಜೆ ಅವರ ವಿರುದ್ಧವಾಗಿ 4 ಮೊಕದ್ದಮೆಗಳು ಇತ್ಯರ್ಥಕ್ಕೆ ಬಾಕಿ ಇದ್ದು 2 ಕ್ರಿಮಿನಲ್ ಕೇಸ್ ಹಾಗೆ 1 ಮಾನನಷ್ಟ ಮೊಕದ್ದಮೆ ಕೂಡ ಇದೆ ಎನ್ನುವಂಥದ್ದು ಅಫಿಡವಿಟ್ನಲ್ಲಿ ಉಲ್ಲೇಖ ಆಗಿರುವಂಥ ಮಾಹಿತಿಯಾಗಿದೆ.